ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ನಾವು ಕೊಬ್ಬರಿ ಚಟ್ನಿ ಮಾಡಾತ್ತೇವೆ ನೋಡ್ರಿ. ಸೇಮ್ ಹೋಟೆಲ್ ಸ್ಟೈಲಿಂದ ಮಾಡಾತ್ತೇವಿ. ನೀವು ಎದಕ್ಕಾದ್ರೂ ತಿನ್ಬೋದು. ದೋಸೆ, ಪಡ್ಡು, ಇಡ್ಲಿ, ಪೂರಿ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತೈತಿ ಇದು ಕೊಬ್ಬರಿ ಚಟ್ನಿ. ಯಾರಿಗೆಲ್ಲ ಭಾಳ ಟೈಮ್ ಇರೋಂಗಿಲ್ಲ ಹುರಿದು ಮಾಡಾಕೋದು, ಫಟಾಫಟ್ ಅಂತೇಳಿ 5 ನಿಮಿಷದಾಗ ಈ ಚಟ್ನಿ ರೆಡಿ ಮಾಡ್ಕೊಂಬಿಡ್ಬೋದು. ಈಗ ವಿಡಿಯೋ ಟೈಮ್ ಎಷ್ಟು ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಂಬರ್ರಿ. ಫಸ್ಟಿಗೆ ನಾನು ಏನು ಮಾಡೇನಂದ್ರೆ ಒಂದು ಬೌಲ್ ಒಳಗೆ ನೀರು ಹಾಕಿ ನಮ್ದು ಒಣ ಮೆಣ್ಸಿಕಾಯಿ ಇದ್ವು ಅವನ್ನ ನೀರೊಳಗೆ ಹಾಕಿಟ್ಟೇನಿ. ಒಂದು 10 ನಿಮಿಷ ಅಷ್ಟು ಹಾಕಿಟ್ಟೇನಿ ರೀ. ಆಮೇಲೆ ಕೊಬ್ಬರಿ ತೊಗೊಂಡೇನಿ ನೋಡ್ರಿ, 1 ಬೌಲ್ ಕೊಬ್ಬರಿ ತೊಗೊಂಡಿನಿ. ಈ ಕೊಬ್ಬರಿ ನೀವು ಅವಾಗ ಒಡೆದು ಹೆರದು ಬೇಕಂದ್ರೆ ಇಟ್ಕೋಬೋದು. ನಂದು ಒಂದು ದಿನದ ಹಿಂದಿನ ಕೊಬ್ಬರಿ ಇತ್ತು, ಅದಕ್ಕೆ ನಾನು ಅದನ್ನು ಹೆಚ್ಚಿಟ್ಕೊಂಡೇನಿ. ನೀವು ಅವಾಗ ಒಡೆದು ಹೆರದು ತೊಗೊಂಡ್ರೆ ಅದು ಇನ್ನೂ ಟೇಸ್ಟ್ ಆಗಿರ್ತೈತಿ. ಆಮೇಲೆ ನಾನು ಪುಟಾಣಿ ತೊಗೊಂಡೇನಿ ನೋಡ್ರಿ. ಪುಟಾಣಿ ಇಲ್ಲಂದ್ರೆ ಕಡಲೆಬೇಳೆ ಹುರಿದು ಬೇಕಾದ್ರೆ ತೊಗೋಬೋದು, ಅದು ಭಾಳ ಟೇಸ್ಟ್ ಆಗ್ತೈತಿ ಚಟ್ನಿ. ಈಗ ಮೆಣ್ಸಿಕಾಯಿ, ಒಣ ಮೆಣ್ಸಿಕಾಯಿ ನಾನು ನೀರೊಳಗೆ ಹಾಕಿಟ್ಟಿದ್ದೆ. ನಿಮ್ಮ ಮನೆಯೊಳಗೆ ಹಸೆಕಾಯಿ ಒಂದು ಸ್ವಲ್ಪ ಕೆಂಪಗಾಗಿರ್ದಿರ್ತಾವಲ್ಲ, ಅದನ್ನು ಬೇಕಾದ್ರೆ ಹಾಕ್ಬೋದು. ನಿಮಗೆ ಕೆಂಪು ಕಲರ್ ಇಷ್ಟ ಇಲ್ಲಾಂದ್ರೆ ಹಸೇದು ಮೆಣ್ಸಿಕಾಯಿನೂ ಹಾಕ್ಕೊಂಡು ಮಾಡ್ಕೋಬೋದ್ರಿ. ನಾನು ಕೆಂಪದು ಇರಲಿ ಅಂಥೇಳಿ ಕೆಂಪು ಮೆಣ್ಸಿಕಾಯಿ ಒಂದು ಸ್ವಲ್ಪ ಒಣದಿತ್ತಲ್ಲ ಮೆಣ್ಸಿಕಾಯಿ, ಹಾಗಾಗಿ ಅದನ್ನೊಂದು ಸ್ವಲ್ಪ ನೀರೊಳಗೆ ಹಾಕ್ಕೊಂಡೇನಿ, ಲಘು ಸಣ್ಣ ಆಗ್ತೈತೆ ಅಂಥೇಳಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೇನಿ ನೋಡ್ರಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ರಿ. ಸಕ್ಕರೆ ಹಾಕಿದ್ರನ ಟೇಸ್ಟ್, ಯಾಕಂದ್ರೆ ಹುಣಸೆಹಣ್ಣು ಹಾಕಿರ್ತೀವಲ್ಲ, ಸಕ್ಕರೆ ಹಾಕಬೇಕು. ಹುಣಸೆಹಣ್ಣು ಹಾಕ್ತೀವಂದ್ರೆ ನೋಡಿರಿ, ಹುಣಸೆಹಣ್ಣು ಹಾಕೋದ್ರಿಂದ ಚಟ್ನಿ ಮನೆಯೊಳಗೆ ಫ್ರಿಜ್ ಇಲ್ಲಾಂದ್ರೂ ಮಧ್ಯಾಹ್ನ ಮಟ್ಟನೂ ಹಾಳಾಗೋದಿಲ್ಲ. ಆಮೇಲೆ ಜೀರಿಗೆ ಹಾಕಿ ನೋಡಿರಿ, ಒಂದು ಅರ್ಧ ಸ್ಪೂನ್. ಆಮೇಲೆ ಒಂದು 10 ಕಾಳು ಅಷ್ಟು ಮೆಂತ್ಯ ಕಾಳು ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕೋತೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಈಗ ಹಿಂಗೆ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಬರ್ತೈತಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೀನಿ ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಕ್ಲೀನಾಗಿ ತೊಳೆದು ಸ್ವಚ್ಛ ಮಾಡಿ ಇಟ್ಕೋರಿ. ಕೊತ್ತಂಬರಿ ಹಾಕ್ಕೋತೀನಿ. ನಿಮ್ಮ ಮನೆಯೊಳಗೆ ಪುದೀನ ಇದ್ರೆ ಹಾಕೋರಿ ಒಂದು ಸ್ವಲ್ಪ, ನಮ್ಮ ಮನೆಯೊಳಗೆ ಇರಲಿಲ್ಲ. ಒಂದು ಕಡ್ಡೆ ಅಷ್ಟು ಕರಿಬೇವು ಹಾಕೋತೇನೆ ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಅಲ್ಲ ಹಾಕೋತೇನೆ. ಇದಿಷ್ಟು ರೆಡಿ ಆಯ್ತು ನೋಡಿರಿ. ಇದನ್ನು ಒಂದು ಸ್ವಲ್ಪ ಸಣ್ಣಗೆ ನೀರು ಹಾಕ್ಕೊತ ಸ್ವಲ್ಪ ನೀರು ಹಾಕ್ಕೊತ ನುಣ್ಣಗೆ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ರುಬ್ಕೊಂಬರ್ಬೇಕು ರೀ. ನೋಡಿರಿ ಎಷ್ಟು ಚಲೋ ಆಗೈತಿ ಇದು, ಎಷ್ಟು ಕಲರ್ನು ಎಷ್ಟು ಚಲೋ ಕಾಣಕೊಂತೈತಿ. ಇದಿಷ್ಟ ರೀ ರೆಡಿ ಆಯ್ತು ನೋಡಿರಿ. ನಮ್ಗೆ 10 ನಿಮಿಷದೊಳಗೆ ಅಂದ್ರೆ ನೀವು ಬೇಕಂದ್ರೆ ಹಿಂಗೆ ತಿನ್ನಿರಿ, ಇಲ್ಲಾಂದ್ರೆ ನೀವು ಬೇರೆ ಬೌಲ್ನೊಳಗೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕಿದ್ರೂ ತಿನ್ಬೋದು. ಫಟಾಫಟ್ ಅಂತ ಏನು ಹುರಿಯೋದು ಬೇಡ, ಏನು ಬೇಡ್ರಿ ನೋಡಿರಿ. ಹುರಿದು ಮಾಡೋಕೆ ಅಷ್ಟೆಲ್ಲ ಟೈಮ್ ಇರೋದಿಲ್ಲ. ಒಂದೊಂದು ಸತಿ ಹೆಂಗೆ ಮಾಡೋದು ಅಂಥೇಳಿ ಹಿಂಗೆ ಮಾಡ್ಕೊಂಬಿಡ್ತೇವೆ. ಎಷ್ಟೋ ಮನೆಯೊಳಗೆ ಹಿಂಗೆ ಮಾಡ್ತೇವೆ, ಎಲ್ಲ ಹುರಿದು ಮಾಡೋಕ್ಕಾಗೋದಿಲ್ಲ ದಿನ ಒಂದಕ್ಕೂ ಚಟ್ನಿ. ಹಾಗಾಗಿ ನಾವು ಹೆಚ್ಚು ಹಿಂಗೆ ಮಾಡ್ಕೋತೀವಿ. ಏನರ ಜಾಸ್ತಿ ಟೈಮ್ ಇತ್ತಷ್ಟು ನಾವು ಹುರ್ಕೊಂಡು ಎಲ್ಲ ಹುರಿದು ಶೇಂಗಾದ ಹುರಿದು ಮಾಡ್ತೇವೆ ಚಟ್ನಿ. ನೋಡಿರಿ ಎಷ್ಟು ಚಲೋ ಆಯ್ತು. ನಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು, ಅದೇ ಜಾರೊಳಗೆ ಚಟ್ನಿ ಹಾಕಿರ್ತೀವಲ್ಲ ಅದೇ ಜಾರೊಳಗೆ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಒಳಗೆ ಮಾಡ್ಕೋಬೇಕ್ರಿ ಚಟ್ನಿ. ಹಂಗಂತೆ ಜಾಸ್ತಿ ನೀರು ಹಾಕೋಬಿಟ್ರೆ ಅದು ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತಿ. ಈಗ ಇದು ಚಟ್ನಿ ರೆಡಿ ಆಯ್ತಲ್ರಿ, ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೊಂಬಂದ್ಬಿಡೋಣ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೋರಿ, ಜೀರಿಗೆ ಹಾಕೋರಿ. ಎಲ್ಲ ಒಂದೊಂದು ಅರ್ಧ ಸ್ಪೂನ್ ಹಾಕೋರಿ ಸಾಕು. ಒಂದು ಅರ್ಧ ಸ್ಪೂನ ಉದ್ದಿನಬೇಳೆ ಹಾಕೋತೇನೆ ನೋಡಿರಿ. ಆಮೇಲೆ ಒಂದು ಕಡ್ಡಿ ಕರಿಬೇವು ಹಾಕೊಂಬಿಡ್ರಿ. ಈಗೆಲ್ಲ ಸಿಡಿತಂದ್ರೆ ಚಟಾಪಟ ಸಿಡಿತಂದ್ರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ರಿ. ಈಗ ಮೆಣ್ಸಿಕಾಯಿನ ಒಂದು ಸ್ವಲ್ಪ ಎಣ್ಣೆನ ಸ್ವಲ್ಪ ಆರಿದ ಮ್ಯಾಗ ಹಾಕೋಬೇಕ್ರಿ, ಇಲ್ಲಾಂದ್ರೆ ಅದು ಜಲ್ದಿ ಕಪ್ಪಗಾಗ್ಬಿಡ್ತೈತಿ. ಆಮ್ಯಾಗ ಇನ್ನೊಂದು ಸ್ವಲ್ಪ ಗ್ಯಾಸ್ ಹಚ್ಚಿ ಅದನ್ನು ಬಿಸಿ ಮಾಡ್ಕೊರಿ. ಒಗ್ಗರಣೆ ಅದಷ್ಟು ರೆಡಿ ಆತ್ರಿ. ಈಗ ಚಟ್ನಿ ರೆಡಿ ಆಗಿತ್ತಲ್ಲ, ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಎಷ್ಟು ಘಮ ಅಂತೈತೆ ನೋಡ್ರಿ ಒಗ್ಗರಣೆ ಹಾಕಿದ ಕೂಡಲೇ ಚಟ್ನಿ. ನೋಡ್ತಾನ ತಿನ್ಬೇಕು ಅನಿಸ್ತೈತಿ, ಅಷ್ಟು ಚಲೋ ಆಗೈತಿ. ನೀವು ಇದೊಂದು ಸತಿ ಈ ಥರ ಮಾಡಿ ನೋಡಿರಿ, ಎಷ್ಟು ಸೇಮ್ ಹೋಟೆಲ್ ಟೇಸ್ಟ್ನ ಬರ್ತೈತಿ. ನಾ ಪುದೀನ ಒಂದು ಹಾಕಿಲ್ಲ, ನೀವು ಹಾಕೊಂಬಿಡ್ರಿ ನಿಮ್ಮ ಮನೆಯೊಳಗಿದ್ರೆ. ಶೇಂಗಾ ಸತಕ್ಕೆ ಹಾಕಿಲ್ಲ ನಾನು, ಇದಕ್ಕೆ ಬರೀ ಪುಟಾಣಿ ಅಷ್ಟು ಹಾಕೀನಿ. ಪುಟಾಣಿ ಹಾಕಿದ ಟೇಸ್ಟನ್ನ ಕಡಲೆಬೇಳೆ ಹುರಿದು ಹಾಕಿದ್ರು ಅದ ಟೇಸ್ಟ ಬರ್ತೈತಿ, ಬೇರೆ ಟೇಸ್ಟ್ ಏನಿಲ್ಲ. ಒಬ್ಬೊಬ್ಬರ ಪುಟಾಣಿ ಒಂದು ಸ್ವಲ್ಪ ಇರೋದಿಲ್ಲ, ಆವಾಗ ಕಡಲೆಬೇಳೆ ಹುರಿದು ಹಾಕೊಂಡ್ಬಿಟ್ರೆ ಅದು ಸೇಮ್ ಟೇಸ್ಟಾಗಿ ಕೊಡ್ತೈತಿ. ಈಗ ನೋಡಿರಿ ಸರ್ವ್ ಮಾಡಿ ತೋರಿಸ್ತೇನೆ ಎಷ್ಟು ಚಲೋ ಆಗೈತಿ ನೋಡಿರಿ. ಇಷ್ಟು ಸಾಕು ನಮಗೆ, ಭಾಳ ನೀರು ಇರಬಾರ್ದ್ರಿ ಚಟ್ನಿ, ಇಷ್ಟು ಸಾಕು ನಮಗೆ. ಸೇಮ್ ಹೋಟೆಲ್ ಟೇಸ್ಟ್ ಒಳಗೆ ಕೆಂಪು ಚಟ್ನಿ ಮಾಡೇನಿ ನೋಡಿರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಒಂದು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಂದ ಬೆಲ್ ಹಾಕೊಂಡು ಒತ್ತೋದು ಮಾತ್ರ ಮರಿಬೇಡ್ರಿ. ನೀವು ಮನೆಯೊಳಗೆ ಮಾಡ್ಕೊತಿಂದಿಂದ ಒಂದು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂಥೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವಿಡಿಯೋ ನೋಡ್ತೀರಿ, ಖುಷಿ ಪಡ್ರಿ. ಮತ್ತು ನಾ ಮಾಡಿದ ಅಡುಗೆ ಎಲ್ಲ ನೋಡಿ
ನೀವು ಮಾಡ್ಕೊಂಡು ತಿನ್ನಿರಿ. ಧನ್ಯವಾದಗಳು.